ಕರ್ನಾಟಕ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ಸತ್ಯಪ್ರಕಾಶ್. ಆಷಾಢ ಮಾಸದ ಶುಕ್ಲ ಪಕ್ಷದಂದು ಬರುವಂತಹ ಗುರುಪೂರ್ಣಿಮೆಗೆ ನಮ್ಮಲ್ಲಿ ವಿಶೇಷ ಸ್ಥಾನವಿದೆ. ಈ ಗುರುಪೂರ್ಣಿಮೆಯನ್ನ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಹಾಗಾಗಿ ಈ ಗುರುಪೂರ್ಣಿಮೆಯ ಮಹತ್ವದ ಬಗ್ಗೆ ಹಾಗೂ ವಿಶೇಷತೆಯ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಬಂದಿದ್ದಾರೆ ಮಂಡ್ಯ ನಗರದ ಖ್ಯಾತ ಜ್ಯೋತಿಷಿಗಳಾದಂತಹ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ. ಮೊದಲಿಗೆ ಈ ಗುರುಪೂರ್ಣಿಮೆಗಿರುವಂತಹ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಿಳಿಸಿ ಗುರುಗಳೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಈ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಗುರುಪೂರ್ಣಿಮೆಯಲ್ಲಿ ಗುರು ಮತ್ತು ಪೂರ್ಣಿಮಾ ಅನ್ನುವಂತಹ ಎರಡು ಪ್ರತ್ಯೇಕ ಶಬ್ದವನ್ನು ನೋಡಿದರೆ, ಮೊದಲನೇದಾಗಿ ಗುರು ಶಬ್ದ. ಗು ಅಂದರೆ ಅಂಧಕಾರ, ಕತ್ತಲು ಎಂಬುದಾಗಿ. ರು ಎಂದರೆ ಅದನ್ನು ಹೋಗಲಾಡಿಸ್ತಕ್ಕಂಥವನು ಎಂಬುದಾಗಿ. ಗುರು ಅಂದರೆ ಅಂಧಕಾರವನ್ನು, ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥವನು ಅಂತ. ಹಾಗೆ ತಾಯಿಯೇ ಮೊದಲ ಗುರು. ನಮಗೆಲ್ಲ ಯಾರು ಮೊದಲ ಗುರು ಎಂಬುದಾಗಿ ನೋಡಿದರೆ ತಾಯಿಯೇ ಮೊದಲ ಗುರು. ಗರ್ಭದ ಒಳಗೆ ಮಗು ಸೇರಿಕೊಂಡಂತಹ ಸಮಯದಿಂದಲೇ ಮಗುವಿಗೆ ಸಂಸ್ಕಾರವನ್ನು ತಾಯಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತಾಯಿ ಏನನ್ನು ನೋಡ್ತಾಳೆ, ತಾಯಿ ಏನನ್ನು ತಿಂತಾಳೆ, ಹಾಗೆ ತಾಯಿ ಏನನ್ನು ಆಲೋಚನೆ ಮಾಡ್ತಾಳೆ, ತಾಯಿ ಯಾವುದೆಲ್ಲವನ್ನು ಕೇಳಿಸ್ಕೊಳ್ತಾಳೆ, ಒಟ್ಟಿನಲ್ಲಿ ತಾಯಿ ಗರ್ಭಾವಸ್ಥೆಯಲ್ಲಿ ಹೇಗೆ ಬದುಕ್ತಾಳೆ ಅನ್ನುವಂಥದ್ದಿದೆಯೋ ಅದರ ಪ್ರತಿಬಿಂಬದ ಸ್ವರೂಪ ಆ ಮಗುವಾಗತ್ತೆ. ಹಾಗಾಗಿ ತಾಯಿಯ ಸಂಸ್ಕಾರ ಕೊಡ್ತಕ್ಕಂತಹ ಕಾರ್ಯ ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗಿಂದಲೇ ಪ್ರಾರಂಭವಾಗುತ್ತೆ. ಮಗು ಭೂಮಿಗೆ ಬಂದ ನಂತರ ಕೂಡ ತಾಯಿ ಮಗುವಿಗೆ ಎಲ್ಲ ಥರದ ಸಂಸ್ಕಾರವನ್ನು ಕೊಡ್ತಾಳೆ. ತಾಯಿ ಮಗುವಿಗೆ ಮಾತನ್ನು ಕಲಿಸ್ತಾಳೆ, ಮಗುವಿಗೆ ಓದೋದನ್ನು, ಅಕ್ಷರವನ್ನು ಕಲಿಸ್ತಾಳೆ. ಹಾಗೆ ಮಗುವಿಗೆ ತನ್ನ ಪರಂಪರೆಯ ಎಲ್ಲ ಥರದ ವಿಧಿವಿಧಾನಗಳನ್ನು, ಜೊತೆಗೆ ಬದುಕುವಂತಹ ಎಲ್ಲ ರೀತಿಯನ್ನು ತಾಯಿಯೇ ಮಗುವಿಗೆ ಕಲಿಸ್ತಾಳೆ. ಹಾಗಾಗಿ ತಾಯಿಯೇ ನಮ್ಮ ಪರಂಪರೆಯಲ್ಲಿ ಮೊದಲ ಗುರುವಾಗ್ತಾಳೆ. ಹಾಗೆ ಇನ್ನು ಮುಂದಿನ ಹಂತ ಮನೆಯ ಮೊದಲ ಪಾಠಶಾಲೆ ಎಂಬುದಾಗಿ. ಮಗು 7 ವರ್ಷದವರೆಗೂ ಕೂಡ ಮನೆಯಲ್ಲಿಯೇ ಇರುತ್ತೆ. 7 ವರ್ಷದ ನಂತರದ ವಿದ್ಯಾಭ್ಯಾಸಕ್ಕಾಗಿ ನಾವು ಮಗುವನ್ನು ಗುರುಕುಲಕ್ಕೆ ಸೇರಿಸುವಂತಹ ಪ್ರಕ್ರಿಯೆಯನ್ನು ಮಾಡ್ತೇವೆ. ಆ 7 ವರ್ಷದವರೆಗೂ ಕೂಡ ಮಗು ತನ್ನ ಮನೆಯ ಪರಂಪರೆಯ ಕುಲ ಕಸುಬನ್ನು, ಹಾಗೆ ತನ್ನ ಮನೆಯ ಸಂಪ್ರದಾಯಗಳನ್ನು, ಊಟೋಪಚಾರದ ವ್ಯವಸ್ಥೆಯನ್ನು, ತನ್ನ ಬಂಧು ಬಾಂಧವರು ಯಾರು ಎನ್ನುವುದನ್ನೆಲ್ಲವನ್ನು ಕೂಡ ಕಲಿಯುತ್ತೆ. ಆ ನಂತರದಲ್ಲಿ ಗುರುಕುಲಕ್ಕೆ ಸೇರುತ್ತೆ. ಅಲ್ಲಿ ಗುರುವಿನ ಸೇವೆಯನ್ನು ಮಾಡಿ ಮಗು ಗುರುವಿನಿಂದ ವಿಶೇಷ ಜ್ಞಾನವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಈ ಗುರುಪೂರ್ಣಿಮೆಯಲ್ಲಿ ಗುರು ಅನ್ನುವಂತಹದ್ದು ಅತ್ಯಂತ ಮಹತ್ವದ ಸ್ಥಾನ. ಜೊತೆಗೆ ನಮ್ಮ ಅಂಧಕಾರವನ್ನು ನಿವಾರಣೆ ಮಾಡಿ, ಅಜ್ಞಾನವನ್ನು ನಿವಾರಣೆ ಮಾಡಿ ನಮಗೆ ಜ್ಞಾನ ಪಡೆದುಕೊಳ್ಳುವುದಕ್ಕೆ ಅನುಕೂಲವಾಗತಕ್ಕಂತಹ ಸ್ಥಾನ ಗುರುವಿನ ಸ್ಥಾನ. ಇನ್ನು ಮುಂದಿನ ಹಂತ ಪೂರ್ಣಿಮಾ ಎನ್ನುವಂತಹ ಶಬ್ದ. ಈ ಆಷಾಢ ಮಾಸದ ಪೂರ್ಣಿಮೆಗೆ ವಿಶೇಷತೆಯನ್ನು ಹೇಳಿದೆ. ಯಾಕೆ ಅಂದರೆ ದಕ್ಷಿಣಾಯಣದ ಪರ್ವಕಾಲ ಆದಾಗಿನಿಂದ ಬರುವಂತಹ ಮೊದಲನೆಯ ಹುಣ್ಣಿಮೆ. ಮತ್ತು ಸಾಕ್ಷಾತ್ ಆದಿಗುರು ಶಿವ ಸಪ್ತ ಋಷಿಗಳಿಗೆ ಜ್ಞಾನವನ್ನು ಬೋಧನೆ ಮಾಡಿದಂತಹ ಪೂರ್ಣಿಮೆ. ಹಾಗೆ ವ್ಯಾಸ ಮಹರ್ಷಿಗಳು ಜನಿಸಿದಂತಹ ದಿನ ಈ ಪೂರ್ಣಿಮೆ. ಇನ್ನು ಬೌದ್ಧ ಧರ್ಮದವರ ಪ್ರಕಾರವಾಗಿ ನೋಡಿದರೆ ಗೌತಮ ಬುದ್ಧ ಜ್ಞಾನೋದಯವನ್ನು ಹೊಂದಿ ಮೊದಲ ಬಾರಿಗೆ ತನ್ನ ಶಿಷ್ಯರಿಗೆ ಧರ್ಮೋಪದೇಶವನ್ನು ನೀಡಿದಂತಹ ದಿನ ಈ ಆಷಾಢ ಪೂರ್ಣಿಮೆ. ಇನ್ನು ಜೈನ ಸಂಪ್ರದಾಯದ ಪ್ರಕಾರವಾಗಿ ನೋಡಿದರೆ ಜೈನರ 24ನೆಯ ತೀರ್ಥಂಕರ ಮಹಾವೀರ ತನ್ನ ಪ್ರಥಮ ಶಿಷ್ಯನನ್ನು ಸ್ವೀಕಾರ ಮಾಡಿದಂತಹ ದಿನ ಈ ಆಷಾಢ ಪೂರ್ಣಿಮೆ. ಹಾಗಾಗಿ ಹಿಂದೂಗಳಿಗಷ್ಟೇ ಅಲ್ಲದೆ ಬೌದ್ಧರಿಗೂ ಹಾಗೆ ಜೈನರಿಗೂ ಕೂಡ ಈ ಒಂದು ಆಷಾಢ ಪೂರ್ಣಿಮೆಯ ದಿನ ವಿಶೇಷವಾದಂತಹ ದಿನ. ನಾವು ಈ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಜೊತೆಗೆ ಕಾಲಾಂತರದಲ್ಲಿ ಗುರು ಪೂರ್ಣಿಮೆ ಎಂಬುದಾಗಿ ಕೂಡ
ಆರಾಧನೆಯನ್ನು ಮಾಡ್ತೀವಿ. ಹಾಗಾಗಿ ಗುರುಪೂರ್ಣಿಮೆಯ ಈ ದಿನ ಈ ಎಲ್ಲ ಥರದ ವಿಶೇಷತೆಯನ್ನು ಹೊಂದಿದಂತಹ ದಿನವಾಗಿದೆ. ಈಗ ಈ ಗುರುಪೂರ್ಣಿಮೆಗೂ ಹಾಗೂ ವ್ಯಾಸ ಹುಣ್ಣಿಮೆ ಅಂದ್ರೆ ವೇದವ್ಯಾಸರಿಗೆ ಇರುವಂತಹ ಸಂಬಂಧದ ಬಗ್ಗೆ ತಿಳಿಸಿ ಗುರುಗಳೇ. ವೇದವ್ಯಾಸರನ್ನು ನಾವು ಗುರುಣಾಂ ಗುರುಹು ಎಂಬುದಾಗಿ ಕರೆಯುವಂಥದ್ದು. ಎಲ್ಲ ಗುರುಗಳಿಗಿಂತ ಮೀರಿದಂತಹ ಗುರುಶಕ್ತಿ ವ್ಯಾಸರು. ಈ ವ್ಯಾಸ ಮಹರ್ಷಿಗಳ ಹುಟ್ಟಿನ ಬಗೆಗೆ ತಿಳಿದುಕೊಳ್ಳಬೇಕು. ಸೂರ್ಯವಂಶದ ದೊರೆ ಪ್ರಭು ಶ್ರೀರಾಮಚಂದ್ರನನ್ನು ನಾವೆಲ್ಲ ಕೂಡ ಕೇಳಿರ್ತೇವೆ. ಆ ಶ್ರೀರಾಮಚಂದ್ರನ ವಂಶಕ್ಕೆ ಗುರುವಾದಂಥವರು ವಸಿಷ್ಠ ಮಹರ್ಷಿಗಳು. ವಸಿಷ್ಠ ಮಹರ್ಷಿಗಳ ಪುತ್ರರು ಶಕ್ತಿ, ಶಕ್ತಿಯ ಮಗ ಪರಾಶರರು, ಪರಾಶರರ ಮಗ ಈ ವ್ಯಾಸರು. ಹಾಗಾದರೆ ಇವರಿಗೆ ಮೊದಲು ವ್ಯಾಸರು ಅಂತ ಹೆಸರಿರಲಿಲ್ಲ. ಅವರಿಗೆ ನಾವು ದ್ವೈಪಾಯನರು ಎಂಬುದಾಗಿ ಕರೀತಾ ಇದ್ವಿ. ಅವರು ಯಮುನಾ ನದಿಯ ಮಧ್ಯದ ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅವರಿಗೆ ದ್ವೈಪಾಯನರು ಎಂಬುದಾಗಿ ಕರೀತಾ ಇದ್ವಿ. ಹಾಗೆ ಅವರು ಕೃಷ್ಣವರ್ಣವನ್ನು ಹೊಂದಿರೋದ್ರಿಂದ ಕೃಷ್ಣದ್ವೈಪಾಯನರು ಎಂಬುದಾಗಿ ಕರೀತಾ ಇದ್ರು. ಹಾಗೆ ಅವರಿಗೆ ಬಾದರಾಯಣರು ಅನ್ನುವಂತಹ ಇನ್ನೊಂದು ಹೆಸರು ಕೂಡ ಇದೆ. ಅವರು ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಆಚರಣೆ ಮಾಡಿ ಅಲ್ಲಿ ಸಿದ್ಧಿಯನ್ನು ಪಡೆದಿದ್ದರಿಂದ ಅವರಿಗೆ ಬಾದರಾಯಣರು ಎಂಬುದಾಗಿ ಕೂಡ ನಾವು ಅವರನ್ನು ಸಂಬೋಧಿಸ್ತಾ ಇದ್ವಿ. ಹಾಗೆ ಮುಂದೆ ಅವರು ವೇದ ರಾಶಿಯನ್ನು ವಿಭಾಗವನ್ನು ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ ವೇದ ರಾಶಿಯನ್ನು 4 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಅದನ್ನು ತಮ್ಮ 4 ಜನ ಶಿಷ್ಯಂದರುಗಳಿಗೆ ಅವರು ಆ ವಿಭಾಗ ಮಾಡಿದಂತಹ ಒಂದೊಂದು ವೇದವನ್ನು ಕೂಡ ಆ ಆಚರಣೆಯನ್ನು ಮಾಡುವಂತಹ ಸಲುವಾಗಿ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ ಅವರು. ಮುಂದೆ ಈ ವೇದವನ್ನು ಬ್ರಾಹ್ಮಣ, ಸಂಹಿತ, ಆರಣ್ಯಕ, ಉಪನಿಷತ್ತು ಎಂಬುದಾಗಿ ಮತ್ತೆ 4 ಭಾಗಗಳನ್ನಾಗಿ ಮಾಡ್ತಾರೆ. ಜೊತೆಗೆ ಈ ವೇದದ ಅಧ್ಯಯನ ಮಾಡ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಷ್ಟ ಎಂಬುದನ್ನು ಅರಿತಂತಹ ವ್ಯಾಸ ಮಹರ್ಷಿಗಳು ಅದನ್ನು ಭಾಗವತದ ರೂಪದಲ್ಲಿ ಮತ್ತೆ ಸಮಾಜಕ್ಕೆ ಕೊಡುತ್ತಾರೆ. ಆ ನಂತರದಲ್ಲಿ ಯಾರೆಲ್ಲ ಬ್ರಹ್ಮಜ್ಞಾನ ಪಡಿಬೇಕು ಅನ್ನುವಂತಹ ಜಿಜ್ಞಾಸುಗಳಿದ್ದಾರೋ ಅವರಿಗೆ ಸುಲಭ ಮಾರ್ಗ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಬ್ರಹ್ಮಸೂತ್ರವನ್ನು ರಚನೆ ಮಾಡ್ತಾರೆ. ಆ ಬ್ರಹ್ಮಸೂತ್ರದ ಆಧಾರದಲ್ಲಿಯೇ ಶ್ರೀ ಶಂಕರರ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಹಾಗೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತಗಳಿಗೆಲ್ಲ ಕೂಡ ಆಕರ ಗ್ರಂಥ ಯಾವುದು ಅಂತ ನೋಡಿದರೆ ಅದು ಬ್ರಹ್ಮಸೂತ್ರವೇ. ಹಾಗಾಗಿ ಅಷ್ಟನ್ನು ಮಾಡಿದ್ರೂ ಕೂಡ ಅವರಿಗೆ ಸಮಾಧಾನ ಆಗೋದಿಲ್ವಂತೆ. ಆಗ ಅವರು ಕೃಷ್ಣನ ಬಾಲ್ಯದಿಂದ ಪ್ರಾರಂಭ ಮಾಡಿ ಅಂತ್ಯದವರೆಗಿನ ಕಥೆಯನ್ನು ಭಾಗವತದ ರೂಪದಲ್ಲಿ ಮತ್ತೆ ಅವರು ಬರೀತಾರೆ. ಹಾಗೆ ಅವರು ಮಹಾಭಾರತವನ್ನು ಕೂಡ ಬರೀತಾರೆ. ಈ ಪ್ರಕಾರವಾಗಿ ಎಲ್ಲವನ್ನು ಕೂಡ ಸಮಗ್ರವಾಗಿ ಮನುಕುಲದ ಒಳಿತಿಗೋಸ್ಕರವಾಗಿ ವ್ಯಾಸ ಮಹರ್ಷಿಗಳು ನೀಡ್ತಾರೆ, ಜ್ಞಾನವನ್ನು ನೀಡ್ತಾರೆ. ಹಾಗಾಗಿ ಅವರನ್ನು ನಾವು ಗುರುಣಾಂ ಗುರುಹು ಎಂಬುದಾಗಿ ಕರೆಯುವಂಥದ್ದು. ಮತ್ತು ಇನ್ನೊಂದು ಮಾತಿದೆ ವ್ಯಾಸರ ಬಗೆಗೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಎಂಬುದಾಗಿ. ಅಂದರೆ ವ್ಯಾಸರು ಹೇಳದೇ ಇರತಕ್ಕಂತಹ ವಿಷಯವೇ ಇಲ್ಲ. ಯಾವುದೆಲ್ಲ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವೋ, ಆಧ್ಯಾತ್ಮರ ಚಿಂತಕರು ಅಥವಾ ಬಂದಂತಹ ತತ್ವಜ್ಞಾನಿಗಳು ಅವರೆಲ್ಲ ಏನೆಲ್ಲ ಹೇಳಿದ್ದಾರೋ ಅದಕ್ಕೆಲ್ಲ ಮೂಲ ಆಕರ ಯಾವುದು ಅಂತ ನೋಡಿದರೆ ಅದು ವ್ಯಾಸ ಮಹರ್ಷಿಗಳ ರಚಿತವಾಗಿರತಕ್ಕಂಥ ಎಲ್ಲ ಕೃತಿಗಳಲ್ಲಿ ಅದನ್ನೆಲ್ಲವನ್ನು ಅವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಪೂರ್ಣಿಮೆಯನ್ನು ನಾವು ವ್ಯಾಸ ಪೂರ್ಣಿಮೆ ಎಂಬುದಾಗಿ ಆ ವ್ಯಾಸ ಪೂಜೆಯನ್ನು ಮಾಡುವ ಮೂಲಕವಾಗಿ ನಾವು ಅವರಿಗೆ ಆ ಒಂದು ಗೌರವವನ್ನು ಸಲ್ಲಿಕೆ ಮಾಡುವಂಥದ್ದಿದೆ. ಹಾಗಾಗಿ ಈ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಮತ್ತು ಗುರು ಪೂರ್ಣಿಮೆ ಎಂಬುದಾಗಿ 2 ಶಬ್ದದಿಂದ ನಾವು ಅದನ್ನು ಕರೆಯುವಂಥದ್ದಿದೆ. ಇನ್ನು ಈ ಗುರುಗಳ ಅನುಗ್ರಹ ಪಡಿಬೇಕಾದ್ರೆ ಶಿಷ್ಯರಿಗಿರಬೇಕಾದಂತಹ ಲಕ್ಷಣಗಳೇನು ಗುರುಗಳೇ? ತುಂಬ ಮುಖ್ಯವಾಗಿರತಕ್ಕಂಥದ್ದು, ಶಿಷ್ಯನಾಗಿರತಕ್ಕಂಥವನು ಹೇಗೆ ಗುರುವಿನಿಂದ ಜ್ಞಾನವನ್ನು ಪಡ್ಕೋಬೇಕು, ಯಾವ ಲಕ್ಷಣವನ್ನು ಹೊಂದಿರಬೇಕು ಎಂಬುದನ್ನು ನೋಡಿದರೆ ನಮ್ಮ ಪರಂಪರೆ ಹೇಳುತ್ತೆ. ಮೊದಲನೇದಾಗಿ ಪ್ರಣಿಪಾತ, ಆತ ವಿನಯವನ್ನು ಹೊಂದಿರಬೇಕು, ಗುರುವಿನಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು, ಆತ ಶರಣಾಗತಿಯನ್ನು ಹೊಂದಬೇಕು. ಇದು ಮೊದಲನೆಯದು. ಎರಡನೇದು ಪ್ರತಿಪ್ರಶ್ನ ಎಂಬುದಾಗಿ.
ಆತ ತನ್ನಲ್ಲಿರತಕ್ಕಂಥ ಯಾವೆಲ್ಲ ಪ್ರಶ್ನೆಗಳಿದೆಯೋ ಅದನ್ನು ವಿನಯಪೂರ್ವಕವಾಗಿ ಗುರುವಿನಲ್ಲಿ ಕೇಳಬೇಕಂತೆ. ಮೂರನೇದು ಸೇವಯ ಎಂಬುದಾಗಿ, ಅಂದರೆ ಗುರು ಸೇವೆಯನ್ನು ಮಾಡಬೇಕು. ಶಿಷ್ಯ ಪ್ರಶ್ನೆಯನ್ನು ಕೇಳಿದಾಗ ಆ ತಕ್ಷಣಕ್ಕೆ ಗುರು ಆ ಎಲ್ಲದರ ಉತ್ತರವನ್ನು ಹೇಳಬೇಕು ಅನ್ನುವಂತಹ ನಿಯಮ ಇಲ್ಲ. ಅಂದರೆ ಗುರುವಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಶಿಷ್ಯ ಅದನ್ನೆಲ್ಲವನ್ನು ಕೇಳುವಂತಹ, ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ, ಅದನ್ನೆಲ್ಲವನ್ನು ತಿಳ್ಕೊಳ್ತಕ್ಕಂತಹ ಯೋಗ್ಯತೆಯನ್ನು ಮೊದಲು ಪಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಲಾವಕಾಶ, ಸಮಯ ಬೇಕಾಗುವಂಥದ್ದು. ಹಾಗಾಗಿ ಅದಕ್ಕೆ ಗುರು ಸೇವೆಯನ್ನು ಮಾಡಿ ಗುರುಗಳು ಆ ಜ್ಞಾನವನ್ನು ಯಾವಾಗ ಅನುಗ್ರಹಿಸ್ತಾರೋ ಆಗ ಆ ಶಿಷ್ಯ ಅದನ್ನೆಲ್ಲವನ್ನು ಪಡ್ಕೋಬೇಕು, ಅಂದರೆ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು. ಹಾಗಾಗಿ ಗುರು ಸೇವೆಯನ್ನು ಮಾಡಿ ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಮೊದಲು ಗುರುವಿಗೆ ಶರಣಾಗತಿಯನ್ನು ಹೊಂದಬೇಕು, ಆನಂತರದಲ್ಲಿ ತನ್ನಲ್ಲಿರತಕ್ಕಂತಹ ಪ್ರಶ್ನೆಯನ್ನು ಕೇಳಬೇಕು, ಗುರು ಸೇವೆಯನ್ನು ಮಾಡಿ ಆ ನಂತರ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೇಕು. ಈ ಪ್ರಕಾರವಾಗಿ ಶಿಷ್ಯನ ಲಕ್ಷಣವನ್ನು ಹೇಳಿರುವಂಥದ್ದು. ಇನ್ನು ಈ ಗುರುಪೂರ್ಣಿಮೆಯ ಆಚರಣೆಯ ಬಗ್ಗೆ ತಿಳಿಸಿ ಗುರುಗಳೇ. ಅದನ್ನ ಅಂದ್ರೆ ಗುರುಪೂರ್ಣಿಮೆಯಂದು ನಾವು ಏನೇನು ಕಾರ್ಯಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. ಗುರುಪೂರ್ಣಿಮೆ ದಿನ ನಾವು ಮೊದಲನೆಯದಾಗಿ ಬ್ರಾಹ್ಮಿ ಸಮಯದಲ್ಲಿ ಏಳುವಂಥದ್ದು. ಬೆಳಗ್ಗೆ ಬೇಗ ಎದ್ದು ಶುಚಿರ್ಭೂತವಾಗಿ ತಲೆ ಸ್ನಾನಾದಿಯನ್ನು ಮಾಡಿ ನಮ್ಮ ನಿತ್ಯದ ದೇವರ ಮನೆಯ ಪೂಜೆಯನ್ನು ಸಮರ್ಪಣೆಯನ್ನು ಮಾಡುವಂಥದ್ದು. ಆ ನಂತರದಲ್ಲಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಆ ನಂತರದಲ್ಲಿ ನಮಗೆ ಬೋಧನೆಯನ್ನು ಮಾಡಿರ್ತಕ್ಕಂತಹ ಗುರುಗಳ ದರ್ಶನವನ್ನು ಮಾಡತಕ್ಕಂಥದ್ದು, ಅವರಿಗೆ ನಮಸ್ಕರಿಸಿ ಫಲವನ್ನು ಅಂದರೆ ಹಣ್ಣನ್ನು ದಾನ ಮಾಡುವಂಥದ್ದು. ಜೊತೆಗೆ ಗುರು ಕಾಣಿಕೆಯ ರೂಪದಲ್ಲಿ ಏನಾದರೂ ಸಮರ್ಪಣೆ ಮಾಡುವಂಥದ್ದಿದ್ದರೆ ಹಣವನ್ನು ಅಥವಾ ಇತ್ಯಾದಿ ವಸ್ತು ರೂಪದಲ್ಲಿಯೋ ಅವರಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು. ಹಾಗೆ ದೇವಾಲಯಕ್ಕೆ ದರ್ಶನ ಮಾಡುವಂಥದ್ದು, ವಿಶೇಷವಾಗಿ ದತ್ತಾತ್ರೇಯ ಅಥವಾ ಸದ್ಗುರು ಇರತಕ್ಕಂತಹ ಸನ್ನಿಧಾನಕ್ಕೆ ದರ್ಶನ ಮಾಡಿ ಅಲ್ಲಿ ಯಥಾಶಕ್ತಿ ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು. ದತ್ತಾತ್ರೇಯ ಸ್ವಾಮಿ ಅಥವಾ ಸಾಯಿಬಾಬಾ ದರ್ಶನ ಮಾಡುವಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವಂಥದ್ದು. ಈ ರೀತಿಯಲ್ಲಿ ಗುರು ಸನ್ನಿಧಾನ ಇರತಕ್ಕಂತಹ ಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಅಲ್ಲಿ ಯಥಾಶಕ್ತಿ ಕಾಣಿಕೆಯನ್ನು ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಹಣ್ಣನ್ನು ಫಲವನ್ನು ಸಮರ್ಪಣೆ ಮಾಡುವುದರಿಂದ ನಮಗೆ ಆ ಒಂದು ಗುರುವಿನಿಂದ ಅನುಗ್ರಹಿತ ರೂಪವಾದಂತಹ ಜ್ಞಾನಾದಿಗಳು ಪ್ರಾಪ್ತಿಯಾಗುವಂಥದ್ದು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಯೇನ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ನಮ್ಮೆಲ್ಲ ಥರದ ಅಜ್ಞಾನವನ್ನು ನಿವಾರಣೆ ಮಾಡತಕ್ಕಂಥಕ್ಕೆ ಗುರುವೇ ಮೂಲವಾಗಿರತಕ್ಕಂತಹ ಕಾರಣ. ಹಾಗಾಗಿ ಆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗಬೇಕಾದ್ರೆ ನಾವು ಸೇವೆಯನ್ನು ಮಾಡಬೇಕು. ಹಾಗಾಗಿ ಆ ಗುರು ಸೇವೆ ರೂಪದಲ್ಲಿ ನಾವು ಯಥಾಶಕ್ತಿ ಫಲವನ್ನು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿ ಅಜ್ಞಾನವನ್ನು ನಿವಾರಣೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದು. ಜೊತೆಗೆ ಈ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರತಕ್ಕಂಥ ಅಹಂಕಾರವನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಗುರುವಿಗೆ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಮೊದಲು ನಮ್ಮಲ್ಲಿನ ಅಹಂಕಾರ ನಿವಾರಣೆಯಾಗಬೇಕು. ಅಹಂಕಾರ ಆದರೆ ನಮಗೆ ಜ್ಞಾನ ಪ್ರಾಪ್ತಿಯಾಗೋದಕ್ಕೆ ಅವಕಾಶವಾಗುತ್ತೆ. ಹಾಗಾಗಿ ತಲೆಬಾಗಿ ಶಿರಬಾಗಿ ನಮಸ್ಕಾರವನ್ನು ಮಾಡಿ ಯಥಾಶಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದರೆ ನಮಗೆ ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವಂಥದ್ದು. ಇನ್ನು ಈ ಗುರುಪೂರ್ಣಿಮೆ ಇಂದಿನ ಯುವಜನತೆಗೆ ನೀಡುವಂತಹ ಸಂದೇಶದ ಬಗ್ಗೆ ತಿಳಿಸಿ ಗುರುಗಳೇ. ಇತ್ತೀಚಿನ ದಿನದಲ್ಲಿ ಗುರುವಿನ ಬಗೆಗೆ ಅಥವಾ ದೇವರ ಬಗೆಗೆ ನಂಬಿಕೆಗಳು ಸ್ವಲ್ಪ ಕಡಿಮೆಯಾಗುವಂಥದ್ದಿದೆ. ಯುವಜನತೆಯಲ್ಲಿ ನಾವು ಗುರು ಶಬ್ದವನ್ನು ಎಷ್ಟು ಭಕ್ತಿಯಿಂದ ಮುಂಚೆ ಆದರದಿಂದ ಅದನ್ನು ಪ್ರಯೋಗ ಮಾಡ್ತಾ ಇದ್ವೋ, ಆದರೆ ಇವತ್ತು ಏನು ಗುರು, ಯಾಕೆ ಗುರು, ಏನು ಗುರು ಅನ್ನುವಂಥ ಇತ್ಯಾದಿಗಳ ಶಬ್ದವನ್ನು ನಾವು ಅನೇಕ ಯುವತಿಯರ ಬಾಯಲ್ಲಿ ಕೇಳ್ತಾ ಇರತಕ್ಕಂಥದ್ದು. ಆದರೆ ಗುರುವಿಗೆ ವಿಶೇಷವಾದಂತಹ ಸ್ಥಾನವನ್ನು ನಮ್ಮ ಪರಂಪರೆ ಕೊಟ್ಟಿದೆ. ಯಾರು ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡ್ತಾರೋ ಅಂಥವರನ್ನು ನಾವು ಗುರುವಾಗಿ ಸ್ವೀಕಾರ ಮಾಡಬೇಕು. ಆ ಗುರು ಶಬ್ದಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಜೊತೆಗೆ ನವಗ್ರಹಗಳಲ್ಲಿ ನಾವು ಯಾವುದನ್ನು ಗುರು ಅಂತ ಕರಿತೇವೆ ಅಂದರೆ ಯಾವುದು ದೊಡ್ಡದಾಗಿದೆಯೋ, ಯಾವುದು ವಿಶಾಲವಾಗಿದೆಯೋ ಆ ಗ್ರಹವನ್ನು ನಾವು ಗುರುಗ್ರಹ ಎಂಬುದಾಗಿ ಕರೆಯುವಂಥದ್ದು. ಹಾಗಾಗಿ ಈ ಗುರು ಶಬ್ದಕ್ಕೆ ಅತ್ಯಂತ ಮಹತ್ವವಿದೆ. ಜೊತೆಗೆ
ಆ ಗುರುವನ್ನು ಆಶ್ರಯಿಸಿದರೆ ಮಾತ್ರ ನಾವು ದುಃಖದಿಂದಲೋ ಅಜ್ಞಾನದಿಂದಲೋ ನಿವಾರಣೆಯನ್ನು ಹೊಂದೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಮೊದಲು ನಾವು ಗುರುವಿಗೆ ಗೌರವವನ್ನು, ಆ ಗುರು ಶಬ್ದಕ್ಕೆ ಗೌರವವನ್ನು ಕೊಡುವಂಥದ್ದನ್ನು ಕಲಿಬೇಕು. ಆ ನಂತರದಲ್ಲಿ ಗುರು ಸೇವೆ ಮಾಡುವಂಥದ್ದನ್ನು, ಅಂದರೆ ಶರಣಾಗತಿಯನ್ನು ಹೊಂದೋದನ್ನು, ತಲೆಬಾಗಿ ಗುರುವಿಗೆ ನಮಸ್ಕಾರ ಮಾಡುವಂಥದ್ದನ್ನು ನಾವು ಕಲಿಬೇಕು. ಆ ನಂತರದಲ್ಲಿ ನಮ್ಮ ಅಜ್ಞಾನದ ನಿವಾರಣೆಗೋಸ್ಕರವಾಗಿ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಗುರು ಸೇವೆಯನ್ನು ಮಾಡಿದರೆ, ಗುರುವಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡಿದರೆ ನಮ್ಮ ಅಜ್ಞಾನ ನಿವಾರಣೆಯಾಗುತ್ತೆ. ಅಜ್ಞಾನವೇ ನಮ್ಮ ಎಲ್ಲ ದುಃಖಕ್ಕೆ ಮೂಲವಾದಂತಹ ಕಾರಣ. ಹಾಗಾಗಿ ನಾವು ವಿಶೇಷವಾಗಿ ಯುವಜನತೆ ನಮಗೆ ಆದರ್ಶಪ್ರಾಯವಾಗಿರತಕ್ಕಂತಹ ಗುರುವನ್ನು ಆಯ್ಕೆ ಮಾಡಿಕೊಂಡು ಆ ಗುರುವಿನ ಸೇವೆಯನ್ನು ಮಾಡಿ ಆ ಮೂಲಕವಾಗಿ ಸುಖದ ಜೀವನಕ್ಕೆ ಪ್ರಾರಂಭವನ್ನು, ದಾರಿಯನ್ನು ಹುಡುಕಬೇಕು ಎಂಬುದಾಗಿ ಈ ಎಲ್ಲ ಯುವ ಮಿತ್ರರಲ್ಲಿ ಪ್ರಾರ್ಥನೆ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಗುರು ಶಿಷ್ಯರ ಪರಂಪರೆಗೆ ಒಂದು ಇತಿಹಾಸನೇ ಇದೆ ಅಂತಲೇ ಹೇಳ್ಬೋದು ಗುರುಗಳೇ. ಈ ಪರಂಪರೆಯಲ್ಲಿ ಇಂದಿನ ಯುವ ಜನತೆಗೆ ಮಾದರಿಯಾಗಬಲ್ಲಂತಹ ಒಂದು ಗುರು ಶಿಷ್ಯ ಪರಂಪರೆಯ ಒಂದು ಉದಾಹರಣೆಯನ್ನು ಹೇಳ್ಬೋದಾ? ಖಂಡಿತವಾಗಿ ನಮ್ಮಲ್ಲಿ ತಂದೆ ಮಕ್ಕಳ ಪರಂಪರೆ ಮತ್ತು ಗುರು ಶಿಷ್ಯರ ಪರಂಪರೆಯನ್ನು ನಾವು ನೋಡ್ತೇವೆ. ಗುರು ಶಿಷ್ಯರ ಪರಂಪರೆಯಲ್ಲಿ ಇತ್ತೀಚಿನ ಉದಾಹರಣೆಯನ್ನು ಕೊಡೋದಾದರೆ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರನ್ನು ನಾವು ನೋಡಬಹುದು. ಕಾಳಿ ಮಾತೆಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಆ ಕಾಳಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡಂತಹ ರಾಮಕೃಷ್ಣ ಪರಮಹಂಸರು ಯೋಗ್ಯರಾದಂತಹ ಶಿಷ್ಯರ ಹುಡುಕಾಟದಲ್ಲಿದ್ದರಂತೆ. ಹಾಗೆ ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು ಕೂಡ ಯೋಗ್ಯವಾದಂತಹ ಗುರುವನ್ನು ಅರಸ್ತಾ ಇದ್ದರು. ಆಗ ಅವರಿಬ್ಬರ ಸಮಾಗಮವಾಗುತ್ತೆ. ಆಗ ರಾಮಕೃಷ್ಣ ಪರಮಹಂಸರಿಗೆ ಅತ್ಯಂತ ಆನಂದವಾಗುತ್ತೆ. ಒಂದು ತಾಯಿ ತಂದೆಗಳಿಗೆ ಮಗುವನ್ನು ಪಡೆದಾಗ ಎಷ್ಟು ಸಂಭ್ರಮ ಪಡ್ತಾರೋ ಹಾಗೆ ಒಬ್ಬ ಗುರು ಒಂದು ಶಿಷ್ಯ ಸ್ವೀಕಾರ ಮಾಡಿದಾಗ, ಯೋಗ್ಯ ಶಿಷ್ಯನನ್ನು ಪಡೆದಾಗ ಅಷ್ಟು ಆನಂದವನ್ನು ಪಡೆಯುವಂಥದ್ದಾಗತ್ತಂತೆ. ಹಾಗಾಗಿ ಆ ಆನಂದವಾಗುತ್ತೆ. ಆ ನಂತರ ನಡೆದಿರತಕ್ಕಂತಹ ಎಲ್ಲ ಘಟನೆಗಳು ನಮ್ಮ ಕಣ್ಣೆದುರಿಗಿದೆ. ರಾಮಕೃಷ್ಣ ಪರಮಹಂಸರಿಂದ ಆಶೀರ್ವಾದ ಪಡೆದುಕೊಂಡಂತಹ, ಜ್ಞಾನವನ್ನು ಪಡೆದುಕೊಂಡಂತಹ ಸ್ವಾಮಿ ವಿವೇಕಾನಂದರು ಮುಂದೆ ವಿಶ್ವವ್ಯಾಪಿ ಆಗ್ತಾರೆ. ವಿಶ್ವಕ್ಕೆ ನಮ್ಮ ಸನಾತನ ಧರ್ಮದ ಮಹತ್ವವನ್ನು ಸಾರ್ತಾರೆ. ಇವತ್ತಿಗೂ ಕೂಡ ಆ ಪರಂಪರೆ ಸುಭದ್ರವಾಗಿದೆ, ಯುವ ಜನತೆಗೆ ಮಾದರಿಯಾಗಿದೆ. ಹಾಗಾಗಿ ಈ ಗುರು ಶಿಷ್ಯ ಪರಂಪರೆಗೆ ನಮ್ಮ ಸನಾತನ ಪರಂಪರೆ ಅತಿ ಹೆಚ್ಚು ಮಹತ್ವವನ್ನು ನೀಡಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಒಂದಕ್ಷರ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕುತಿ ಅಂತನೂ ಒಂದು ಮಾತಿದೆ. ಹಾಗಾಗಿ ಈ ಗುರುವಿನ ಮಹತ್ವದ ಬಗ್ಗೆ, ಗುರು ಪೂರ್ಣಿಮೆಯ ಮಹತ್ವದ ಬಗ್ಗೆ ಅತ್ಯಂತ ಸರಳವಾಗಿ ಹಾಗೂ ವಿಸ್ತೃತವಾಗಿ ನಮಗೆ ತಿಳಿಸಿಕೊಟ್ಟಂತಹ ಮಹೇಶ್ ಭಟ್ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು ಗುರುಗಳೇ. ಇದೇ ರೀತಿ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.